ಪಂಚಸೀಮೆಯಲ್ಲಿ ಪುತ್ತೂರು ಸೀಮೆ, ಕುಂಬಳೆ ಸೀಮೆ, ಹೊನ್ನಾವರ ಸೀಮೆ, ಶಿರ್ಸಿ ಸೀಮೆ, ಆಮೇಲೆ ಸಾಗರ ಪ್ರಾಂತ್ಯದಲ್ಲಿ ಹೀಗೆ ಬೇರೆ ಬೇರೆ ಕಡೆ 7 ಕಡೆಗಳಲ್ಲಿ 7 ವಿಧವಾದಂತಹ ಭಾಷೆಗಳನ್ನು ಹೊಂದಿರುವಂತಹ ಮೇಘರು ಒಂದು ಜಾತಿಯ ಸಮುದಾಯಕ್ಕೆ ವಿಶಿಷ್ಟವಾದಂತಹ ಒಂದು ಕಳಸಂಪ್ರಾಯವಾಗಿರುವಂತಹ ಸಂಗತಿ. ನಮ್ಮದೇ ಆಗಿರುವಂತಹ ಭಾಷೆಗಳಲ್ಲಿ ವೈವಿಧ್ಯ ಕೇವಲ ಅಷ್ಟು ಮಾತ್ರವಲ್ಲ, ಆ ಭಾಷೆಯ ಎಲ್ಲ ಪಶುಗಳನ್ನ, ಎಲ್ಲ ಗಿಡಗಳನ್ನ ಆಹಾರವನ್ನಾಗಿ ಸ್ವೀಕಾರ ಮಾಡಬೇಕು. ಇವತ್ತು ಬೇರೆ ಬೇರೆ ಸಮಾಜದ ವ್ಯಕ್ತಿಗಳು ಇಂತಹ ಒಂದು ವಿಶಿಷ್ಟವಾದ ಕಾರ್ಯವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿರಬಹುದು. ಆದರೆ ಮುಸ್ಲಿಂ ಸಮಾಜ ಆ ರೀತಿ ಅಲ್ಲ. ಎಲ್ಲ ಆಯಾಮಗಳನ್ನು ಕೂಡ ತಮ್ಮ ತತ್ವವನ್ನಾಗಿ ಆ ಎಲ್ಲ ಆಯಾಮಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಛಾಪಿಸಿರ್ತಕ್ಕಂತಹ ಏಕೈಕ ಸಮುದಾಯ. ಬಡೆ ಕೊಡಿ ಹೇಳಿದೆ ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿ ಯಾರು ಹವ್ಯಕ ಸಮಾಜದವರು ಅಡಿಕೆ ಬೆಳೆಗಾರರು ಅಂತ ಹೇಳುವಂಥ ಬಿರುದನ್ನು ಪಡ್ಕೊಂಡಿದ್ದೀರಾ, ಆ ಅಡಿಕೆ ಬೆಳೆಗಾರರ ವ್ಯವಸ್ಥೆಗೆ ಹೊಸ ದಿಕ್ಕನ್ನು ಕೊಟ್ಟವರು ಸನ್ಮಾನ್ಯ ವಾರಣಾಸಿ ಸುಬ್ರಾಯ ಭಟ್ರು ಅವರನ್ನು ನಾವು ಯಾರು ಮರೆಯುವ ಹಾಗಿಲ್ಲ. ಯಾರು ಒಂದು ಕಾಲಘಟ್ಟದಲ್ಲೇ ಅಡಿಕೆಗೆ ಕಿಲೋಗೆ 30 ರೂಪಾಯಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದವರನ್ನ ಶ್ರೀಮಠದ ಭಕ್ತಿಯ ಗೌರವದ ಸಮರ್ಪಣೆ. ಇದೀಗ ಈ ವೇದಿಕೆಯಲ್ಲಿ ಒಂದು ಅಪರೂಪದ ವಿಶೇಷವಾದಂತಹ ಕ್ಷಣ, ದಿವ್ಯ ಕ್ಷಣ ಆವಿರ್ಭಾವಗೊಳ್ಳುತ್ತಾ ಇದೆ. ದಿವ್ಯವೂ ಮಂಗಳವೂ ಅನುಪಮವೂ ಆದಂತಹ ಈ ಕ್ಷಣ ಮಂತ್ರಾಲಯದ ಯತಿಗಳಿಂದ ಶ್ರೀ ರಾಘವೇಶ್ವರ ಮಹಾಸ್ವಾಮಿಗಳಿಗೆ ಶ್ರೀ ಕ್ಷೇತ್ರದ ಗೌರವದ ಸಮರ್ಪಣೆ, ಮಂತ್ರಾಲಯದ ಯತಿಗಳಿಗೆ ಗೋಕರ್ಣ ಮಂಡಲಾಧೀಶ್ವರರಿಂದ ಗೌರವದ ಸಮರ್ಪಣೆ, ಜೊತೆಗೆ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರಿಗೂ ಆಯೋಜಕರಿಂದ ಬಂಧುಗಳೇ, ಸಾಲು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮುಂದಕ್ಕೂ ಸಂಪನ್ನಗೊಳ್ಳಲಿದೆ. ಇವುಗಳಿಗೆಲ್ಲ ಅನುವು ಮಾಡಿಕೊಡುವಂತಹ ಸದಾಶಯದಿಂದ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದ್ದೇವೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ನಡೆಯಲಿರುವಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಹಾಸಮ್ಮೇಳನಕ್ಕೆ ಕೂಡ ಅತ್ಯಂತ ಭಕ್ತಿಪೂರ್ವಕವಾಗಿ ಅಧ್ಯಕ್ಷರು ಆಹ್ವಾನಿಸಿದ್ದಾರೆ. ಆದಿಚುಂಚನಗಿರಿ ಸ್ವಾಮಿಗಳ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ಎಲ್ಲ ಹವ್ಯಕ ಸಮಾಜದ ಬ್ರಾಹ್ಮಣರಲ್ಲಿ ಅನೇಕ ಒಳಪಂಗಡಗಳಲ್ಲಿ ಒಂದು ವಿಶಿಷ್ಟ ಸ್ಥಾನ ಹವ್ಯಕ ಪಂಗಡಕ್ಕೆ ಸೇರುತ್ತೆ ಅನ್ನೋದು ಎಲ್ಲರೂ ತಿಳಿದಿರುತ್ತದೆ.
ಸಮುದಾಯದಲ್ಲಿ ಬಹಳ ಒಂದು ಶಿಖರಪ್ರಾಯವಾಗಿರುವಂಥ ನಮ್ಮ ಆರೋಗ್ಯ ಸಮುದಾಯದ ವ್ಯಕ್ತಿಗಳು ಯಾವುದೇ ಸಮಸ್ಯೆ ಇಲ್ಲ. ಸ್ವರ್ಣವಲ್ಲಿ ಸ್ವಾಮಿಗಳು ಇಡೀ ಕರ್ನಾಟಕದಲ್ಲಿ ಆರೋಗ್ಯ ಅಭಿಯಾನವನ್ನ ಎಲ್ಲ ಸಮುದಾಯಗಳನ್ನು ಸೇರಿಕೊಂಡು ಅತ್ಯಂತ ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ರಾಘವೇಶ್ವರ ಭಾರತೀಯ ಸ್ವಾಮಿಗಳು ಅನೇಕ ಕಡೆ ಜನರಲ್ಲಿ ಧರ್ಮದ ಭಾವನೆಯನ್ನು ಉಂಟು ಮಾಡುವುದಕ್ಕಾಗಲಿ, ಗೋರಕ್ಷಣೆಯ ಕೆಲಸವನ್ನಾಗಲಿ, ಅವರ ನಾಮಕಥಾ ಜನಗಳನ್ನ ಮನಸ್ಸನ್ನು ಮುಟ್ಟುವುದಾಗಲಿ, ಈ ರೀತಿಯಾದಂಥ ಅನೇಕ ಕೆಲಸಗಳಲ್ಲಿ ಸಹ ಮಾರ್ಗದರ್ಶನ ಯಾವುದೋ ಒಂದು ಸಂಸ್ಥೆ ಇಲ್ಲ. ಹಾಗಾಗಿ ಇವೆಲ್ಲದಲ್ಲೇ ನಮ್ಮ ಅದನ್ನ ಆ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಅನೇಕ ಎತ್ತಿವರಿಗಳು, ಅನೇಕ ಕೈಗಾರಿಕಾ ಉದ್ಯಮಗಳನ್ನು, ಒಂದು ಬಿಸ್ನೆಸ್ ಕೈಗಾರಿಕಾ ಸಾಧನೆ ಮಾಡಿರೋರು, ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ನೀವೆಲ್ಲರೂ ಬಂದು ಭಾಗವಹಿಸಿ ಮತ್ತೊಮ್ಮೆ ಹವ್ಯಕ ಸಮುದಾಯ ನಮ್ಮ ಬ್ರಾಹ್ಮಣರಲ್ಲಿ ಒಂದು ವಿಶಿಷ್ಟ ಒಂದು ಸಾಧನೆಯನ್ನು ಮಾಡುವಂಥ ಸಮುದಾಯ, ವಿಶಿಷ್ಟ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳುವಂಥ ಸಮುದಾಯ. ಹರೇ ರಾಮ ಹರೇ ರಾಮ ಅನ್ನೋದ ಬ್ರಾಹ್ಮಣರಿಂದ ಮಾತ್ರ ಸಾಧ್ಯ ಭಕ್ತ ಎಲ್ಲರಿಗೂ ಸರ್ವರ್ಥ ನನ್ನ ಭಾಷೆ ಉದ್ದಾಯ ಇರ್ತೇನೆ. ಎಲ್ಲರೂ ಒಳ್ಳೆಯದು. ಶ್ರೀಯುತ ಅಶೋಕ್ ನರಸಿಂಹಯವರ ಗಟ್ಟಿ ಧ್ವನಿಯ ಮಾತುಗಳಿಗಾಗಿ ಧನ್ಯವಾದಗಳು. ಈಗ ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಮಂತ್ರಣವನ್ನು ಮನ್ನಿಸಿ ಸಾಧಕರನ್ನು ಗೌರವಿಸಲು ಸನ್ನಿಹಿತರಾಗಿದ್ದಾರೆ. ಅವರಿಗೆ ಗಣ್ಯ ಸಾಧಕ ಸನ್ಮಾನದಲ್ಲಿ ಸಾಧಕರನ್ನು ಸನ್ಮಾನಿಸುವುದಕ್ಕೆ ಒಪ್ಪಿ ಬಂದಿರುತ್ತಾರೆ. ಅವರನ್ನು ಪ್ರೀತಿ ಗೌರವಗಳಿಂದ ಸ್ವಾಗತಿಸ್ತಾ ಅವರು ನಮ್ಮ ಗಣ್ಯ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಮಾಡಿಕೊಳ್ತಾ ಇದ್ದೇನೆ. ಖ್ಯಾತ ಸಾಹಿತಿ ಶ್ರೀ ಗಿರೀಶ್ ಅಥವಾ ಜ್ಯೋತಿ ಅವರು ನಮ್ಮ ಜೊತೆ ಸನ್ಮಾನಿಸುವವರ ಪಟ್ಟಿಯಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರಿಗೆ ಪ್ರೀತಿಯ ಗೌರವದ ಸ್ವಾಗತ. ಶಾಲಿನ ಇವುದೆಲ್ಲ ಏನು ಶುರುವಾಗಿರುತ್ತೆ ಅಂದರೆ ಈ ದಿಕ್ಸೂಚಿ ಭಾಷಣ ಇನ್ನೊಂದು ದಿಕ್ಸೂಚಿ ನಡುವೆ ಐನ್ಸ್ಟೈನು 5-6 ನಿಮಿಷ ಇರ್ಬೇಕಾದ್ರೆ ಮನುಷ್ಯ ಅಂದರೆ ಇನ್ನೂ 5 ನಿಮಿಷ ಇಲ್ಲ, ಇವರು ಸಂವಿಧಾನ ಸ್ನೇಹಿತರಲ್ಲಿ ಅವ್ರ ಕೈಯಲ್ಲಿ ಒಂದು ಕಾಂಪಸ್ ಕೊಡ್ಬಿಡ್ತಾರೆ. ಐನ್ಸ್ಟೈನ್ಗೆ ಈ ಕಾಂಪಸ್ ಕೊಡ್ತಾರೆ, ಈ ಕಡೆ ಇಟ್ಟು ಅದು ನಾಳೆ ತೋರಿಸುತ್ತೆ, ಈ ಕಡೆ
ನಿನ್ನೆಯಿಂದ ಪ್ರಾರಂಭವಾದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಅನೇಕ ರೀತಿಯ ಪಾರಂಪರಿಕ ವಸ್ತು ಪ್ರದರ್ಶನಗಳು ಇತ್ಯಾದಿಗಳನ್ನೆಲ್ಲ ನೀವು ಪ್ರತ್ಯಕ್ಷವಾಗಿ ನೋಡಬೇಕೆಂದರೆ ಇಂದು ಮತ್ತು ನಾಳೆ ಅರಮನೆ ಮೈದಾನದಲ್ಲಿರುವ ರಾಯಲ್ ಸೆನೆಟ್ನಲ್ಲಿ ಗೇಟ್ ನಂಬರ್ 6ಕ್ಕೆ ಬಂದರೆ ನೀವು ಅದೆಲ್ಲವನ್ನು ಬೆಳಿಗ್ಗೆಯಿಂದ ರಾತ್ರಿಯ ತನಕ ನೋಡಿ ಸಂತೋಷ ಪಡಬಹುದು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಈ ಹವ್ಯಕ ಸಮ್ಮೇಳನವನ್ನು ಪ್ರತ್ಯಕ್ಷವಾಗಿ ನೋಡಲು ಸಾಧ್ಯವಾಗದವರಿಗೆ ಇವುಗಳನ್ನೆಲ್ಲ ನೋಡಿ ಖುಷಿ ಪಡುವ ಸಮಯವೂ ಇದಾಗಿರುತ್ತದೆ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.